ಬಡವರ ಹೊಟ್ಟೆಗೆ ಕನ್ನ, ಉಳ್ಳವರ ಪಾಲಾಗ್ತಾ ಇದೆ ಅನ್ನಭಾಗ್ಯ. ಅನರ್ಹ ಬಿಪಿಎಲ್ ಕಾರ್ಡ್ ರದ್ದಾದ್ರೂ ಕೂಡ ಅಕ್ಕಿಗೆ ಕನ್ನ ಹಾಕೋದು ನಿಲ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ಅನ್ನಭಾಗ್ಯ ಕಳ್ಳದಂಧೆ ಮುಂದುವರಿತಾ ಇದೆ. ಅನ್ನಭಾಗ್ಯ ಅಕ್ಕಿ ಸಂಗ್ರಹಣೆಗೆ ಗೋದಾಮು ಸಿದ್ಧಾಗಿದೆ. ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಕರಾಳ ಮುಖವಾಡ. ಅನ್ನಭಾಗ್ಯ ಅಕ್ಕಿ ಅಕ್ರಮದಲ್ಲಿ ಪಡಿತರ ಅಂಗಡಿ ವಿತರಕರು ಕೂಡ ಶಾಮೀಲಾಗಿದ್ದಾರೆ. ಅನರ್ಹ ಬಿಪಿಎಲ್ ಕಾರ್ಡ್ದಾರರೇ ದಂಧೆಕೋರರ ಟಾರ್ಗೆಟ್. ಬಿಪಿಎಲ್ ಕಾರ್ಡ್ ಹೊಂದಿದ್ದು ಅಕ್ಕಿ ಪಡೆಯದ ಬಹುತೇಕ ಅನರ್ಹರು. ಅಕ್ಕಿ ಪಡೆಯದ ಕಾರ್ಡ್ದಾರರ ಅಕ್ಕಿ ನೇರವಾಗಿ ಕಾಳಸಂತೆಗೆ ಹೋಗ್ತಾ ಇದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಳಿಯುವಂತಹ 20% 30% ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಪಡಿತರ ಅಕ್ಕಿ ಪಡೆಯುವ ಫಲಾನುಭವಿಗಳಿಗೆ ಈ ಗ್ಯಾಂಗ್ ಗಾಳ ಹೂಡ್ತಾ ಇದೆ. 4-5 ಜನರಿರುವಂತಹ ಬಿಪಿಎಲ್ ಕುಟುಂಬವನ್ನ ಗುರುತಿಸುವಂತಹ ಗ್ಯಾಂಗ್ ಏರಿಯಾಗೊಬ್ಬ ಏಜೆಂಟ್ ಅನ್ನ ನೇಮಿಸಿ ಪಡಿತರ ಅಕ್ಕಿಯನ್ನ ಸಂಗ್ರಹ ಮಾಡ್ತಾ ಇದೆ. ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ ಈ ದಂಧೆ. ಫಲಾನುಭವಿಗಳಿಂದ ಕೆಜಿಗೆ 10 ರೂಪಾಯಿಯಿಂದ 12 ರೂಪಾಯಿ ಕೊಟ್ಟು ಅಕ್ಕಿಯನ್ನು ಖರೀದಿ ಮಾಡಲಾಗ್ತಾ ಇದೆ. ಅಕ್ಕಿ ಖರೀದಿಸುವ ಏಜೆಂಟ್ರಿಗೆ ಕೆಜಿಗೆ 2 ರಿಂದ 4 ರೂಪಾಯಿ ಕಮಿಷನ್ ಹೋಗುತ್ತೆ. ಅಕ್ಕಿಯನ್ನ ಸಂಗ್ರಹಿಸಿ ಮೊಬೈಲ್ ಪಾಯಿಂಟ್ಗೆ ಆ ನಂತರ ಏಜೆಂಟ್ ಅದನ್ನು ತಲುಪಿಸ್ತಾರೆ. ಮೊಬೈಲ್ ಪಾಯಿಂಟ್ ನಿಂದ ನೇರವಾಗಿ ಗೋದಾಮಿಗೆ ಸಾಗಾಟ ಮಾಡಲಾಗುತ್ತೆ. ಇದ ಮಾಡಿದೈತಿ ಗಂಟು ಕಟ್ಟಿದೈತಿ. ಈಗ ನೋಡಿದ್ ಬೇರೆ ಆಗ್ತೈತಿ, ಮತ್ತೆ ಅದ ನೋಡಿದ್ ಬೇರೆ ಆಗ್ತೈತಿ. ನೀವು ಮತ್ತೆ ಅವಾಗ ದೇವ್ರಗ ಇದು ನಡೀತಿತ್ತು ಇಲ್ಲ ಮತ್ತೆ ಅದ ನೋಡಿ ತಗೋರಿ. ಕಂಟ್ರೋಲ್ ಏನ್ ಬರ್ತದ ನೋಡ್ರಿ. ಅದೇ ಹೇಳತ್ತೀನಿ ನಾನು. ಯಾವ್ದು ಬೇಕಾದ ತಗೋರಿ. ಹಂಗ ಸೇಮ್ 3-4 ನಂಬರ್ ಕಳಿಸ್ತಾರ. ವೈಟ್ ರೈಸ್ ಮಾಡಕಂದ್ರ ಅವರ ಪಾಲಿಶ್ ಆಗಿದ್ದು ನಿಮ್ಗೆ 6 ಕ್ವಿಂಟಲ್ ಬೇಕಿಲ್ಲ. ಅದೇ ಅದ 6 ಕ್ವಿಂಟಲ್ ಅವ್ರ ಜಮಾ ಮಾಡಿ ಹೇಳ್ತಾರ ನಿಮ್ಗೆ. ಬಂದವಾಗ ನಾ ಫೋನ್ ಮಾಡ್ತೀನಿ. ಪಾಲಿಶ್ ಮಾಡಕ್ ಬಿಡ್ತೀರಿ? ಏ ಇಲ್ರಿ, ಮಾಲ್ ಸಿಗ್ಲಿ ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಯಾರ. ಅವ್ರ ಸಂಜೆಗೆ ಫೋನ್ ಮಾಡ್ತಾರ ನಿಮ್ಗೆ. 2 ದಿನ ಐತೆ ಮಾತ್ರ ತಗೋರಿ. ಶ್ರೀರಾಮ ಟ್ರೇಡರ್ಸ್ ಹೆಸರಿನಲ್ಲಿ ಗೋದಾಮಿನಲ್ಲಿ ಅಕ್ರಮ ಅಕ್ಕಿಯನ್ನ ಸಂಗ್ರಹಿಸಿಡಲಾಗ್ತಾ ಇದೆ. ಅಕ್ಕಿ ಸಂಗ್ರಹಿಸಿದ್ದ ಗೋದಾಮಿನ ಮೇಲೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ದಾಳಿಯನ್ನ ನಡೆಸಿತು. ಹುಬ್ಬಳ್ಳಿಯ ಗಂಗಿವಾಳದಲ್ಲಿರುವಂತಹ ಶ್ರೀರಾಮ ಟ್ರೇಡರ್ಸ್ ಗೋದಾಮು ಸದಾನಂದ ಕುರ್ಲಿ ಅನ್ನೋರಿಗೆ ಸೇರಿದಂತಹ ಬೃಹತ್ ಗೋದಾಮಿದು. ಸುವರ್ಣ ನ್ಯೂಸ್ ಕ್ಯಾಮೆರಾ ಕಂಡು ಅಲ್ಲಿದ್ದಂತಹ ಕಾರ್ಮಿಕರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಅನ್ನಭಾಗ್ಯ ಅಕ್ಕಿಯ ಲೂಟಿಕೋರರ ಕಥೆಯನ್ನ ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆ ಎಳಿತಾ ಇದೆ. ಬೆಳಗ್ಗೆಯಿಂದಲೇ ನಾವು ಬೇರೆ ಬೇರೆ ಓಣಿಗಳಲ್ಲಿ ವಾರ್ಡ್ಗಳಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ, ಕಲೆಕ್ಟ್ ಮಾಡಿ ಅವುಗಳನ್ನ ಸಣ್ಣ ಸಣ್ಣ ಮೊಬೈಲ್ ತರ ಡಿಪೋಗಳನ್ನು ಮಾಡ್ಕೊಂಡಿರ್ತಾರೆ. ಆ ಡಿಪೋಗಳಿಂದ ನೇರವಾಗಿ ದೊಡ್ಡ ಗೋಡನ್ಗೆ ತಗೊಂಡ್ಬರ್ತಾರೆ, ಅಲ್ಲಿಂದ ಹೊರ ರಾಜ್ಯಕ್ಕೆ ಸಾಗಿಸ್ತಾರೆ ಅನ್ನುವಂಥದ್ದನ್ನ ಒಂದು ಕಾರ್ಯಾಚರಣೆಯ ಮೂಲಕ ಬಯಲಿಗೆಳುವಂತ ಒಂದು ಪ್ರಯತ್ನವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿತ್ತು. ಅವತ್ತು ಬೆಳಗ್ಗೆ ಸಾಕಷ್ಟು ಜನರನ್ನ ನಾವು ಒಂದು ರಹಸ್ಯ ಕಾರ್ಯಾಚರಣೆಯಲ್ಲಿ ಸೆರೆ ಹಿಡಿದಿದ್ವಿ. ಅದರ ಜೊತೆಗೆ ನಾವಿದೀಗ ಗಂಗಿವಾಳದ ಒಂದು ಗೋಡಾನಿಗೆ ಬಂದಿದ್ದೀವಿ. ಇದು ಶ್ರೀರಾಮ್ ಟ್ರೇಡರ್ಸ್ ಅಂತ ಹೆಸರಿದೆ. ಇಲ್ಲಿ GST ನಂಬರ್ ಇದೆ. ಮೊಬೈಲ್ 8095346399 ಅಂತಿದೆ. ವಿಳಾಸ ಕೂಡ ಇದೆ. ಇದ್ರ ಒಳಗಡೆ ಸಂಪೂರ್ಣವಾಗಿ ಬಡವರ ಹೊಟ್ಟೆ ಸೇರಬೇಕಾದಂತಹ ಪಡಿತರ ಧಾನ್ಯ ಅಕ್ಕಿ ಇಲ್ಲಿ ತಂದು ಸಂಗ್ರಹಿಸಲಾಗಿದೆ. ನೀವು ಅಚ್ಚರಿಯಾಗುತ್ತೆ. ಇದು ಪಂಜಾಬ್ನಿಂದ ಬಂದಂತ ಸ್ಟಿಕ್ಕರ್ಸ್ ಇದೆ. ಅಂದ್ರೆ PDS ರೈಸು ನೇರವಾಗಿ ಗೋದಾಮು ಮೂಲಕ ಇಲ್ಲಿಗೆ ಬಂದಿದೆ. ಇಲ್ಲಿ ನೋಡಬಹುದು ಶ್ರೀ ಹರಿಹೋಮ್ ರೈಸ್ ಮಿಲ್ ಅಂತ ಹೇಳಿ ಬರೆದಿದ್ದಾರೆ. ಇಲ್ಲಿ ಯಾರಿಗೆ ಹೋಗಬೇಕಾಗಿತ್ತು ಇದು PDS ರೈಸು FCI ಗೋಡಾನಿಂದ ಬಂದಿರುವಂತದ್ದು. ಇದು ನೋಡ್ತಿದ್ರೆ ಸಾಕಷ್ಟು ಎಷ್ಟೊಂದು ಅನುಮಾನ ಹುಟ್ಟಿಸುತ್ತೆ ಅಂತ ಹೇಳಿದ್ರೆ ನೋಡಿದ್ದು. ಇದು ಬಡವರ ಹೊಟ್ಟೆ ಸೇರಬೇಕಾದಂತ ಅನ್ನಭಾಗ್ಯ ಅಕ್ಕಿ. ಸಿದ್ದರಾಮಯ್ಯ ಸರ್ಕಾರ ಬಡವರಿಗೆ ಕೊಡುವಂತ ಅಕ್ಕಿಯನ್ನ ಲೂಟಿಕೋರರು ಮನೆಗಳಿಂದ ಸಂಗ್ರಹಿಸಿ ತರ್ತಾ ಇದ್ರು ಅನ್ನೋದು ಕೇಳಿದ್ವಿ. ಆದ್ರೆ ಇಲ್ಲಿ ಮೂಟೆ ಮೂಟೆ ಅಕ್ಕಿಯನ್ನ ಇಲ್ಲಿ ಸಂಗ್ರಹಿಸಲಾಗಿದೆ. ನೋಡ್ಬೋದು. ಅಕ್ರಮದ ಬಗ್ಗೆ ಆಹಾರ ಇಲಾಖೆ ಹಾಗೂ ಪೊಲೀಸರಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಹಿತಿಯನ್ನ ಕೊಟ್ಟಿತ್ತು. 300 ಚೀಲ ಪಡಿತರ ಅಕ್ಕಿಯನ್ನ ಅದಾದ ನಂತರ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಕಳ್ಳ ಅಕ್ಕಿ ದಂಧೆ ರೂವಾರಿ ಸದಾನಂದ ಕುರ್ಲಿ ವಿರುದ್ಧ FIR ಕೂಡ ದಾಖಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದ ನಂತರ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟ ನಂತರ ತೆಗೆದುಕೊಂಡಂತಹ ಕ್ರಮ ಇದು. ಇದು 45 ರೈಸ್ ಅಂತೇವೆ ನಾವು. ಅಂದ್ರೆ ವಿಟಮಿನ್ B12 ಅಂತೇಳಿ ಬರ್ತಿದೆ. ಅದನ್ನ ನಾವು ಹಾಕಿ ಅದು ನಮ್ಮ ಪಡಿತರದಾರಿಗೆ ಫುಡ್ ಅಂದ್ರೆ ವಿಟಮಿನ್ ಹೆಚ್ಚಿಗೆ ಯೂಸ್ ಮಾಡಲಿ ಅಂತೇಳಿ
ಅನ್ನ ಮುದ್ದೆ ಆಗುತ್ತಲ್ಲ, ಪೌಷ್ಟಿಕತೆ ಅನ್ನ ಮುದ್ದೆ ಆಗುತ್ತಲ್ಲ, ಇದರಿಂದ ಪೌಷ್ಟಿಕತೆ ಹೆಚ್ಚಿಗಿರೋ ಸಂಬಂಧ ಇದನ್ನ ನಾವು ಪಡಿತರ ವಿತರಣೆ ಮಾಡ್ತೇವೆ. ಪೌಷ್ಟಿಕತೆ ದೂರ ಮಾಡ್ಲಿಕ್ಕೆ. ಹೌದು ಸರ್. ಫೋರ್ಟಿಫೈಡ್ ರೈಸ್ ಕೊಡ್ತಾ ಇದ್ದಾರೆ. ಹೌದು ಸರ್. ಇದು ನೇರವಾಗಿ ನ್ಯಾಯಬೆಲೆ ಅಂಗಡಿಯಿಂದ ಬಂದದ ಅನ್ಸುತ್ತೆ? ಇಲ್ಲ ಸರ್, ಇದು ನೇರವಾಗಿ ಅಲ್ಲ ಸರ್. ಇದನ್ನ ನಾವು ವಿಚಾರಣೆ ಮಾಡಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬ್ಯಾಗ್ ಅಲ್ಲ ಬೇಕ್ರಿ ಸರ್. ಇವು ಏನದಾವ ಎಲ್ಲವು ಅವ್ರಿಗೆ ಏನು ನಾವು ಪಡಿತರ ವಿತರಣೆ ಮಾಡ್ತೀವಲ್ಲ, ವಿತರಣೆ ಮಾಡಿದಂತ ಅವ್ರ ಏನ್ರ ಕಾಸು ಅಂತ ಹೇಳ ಮಾರಿರ್ಬೋದು. ಓಕೆ, ಅದೇ ಅಂದ್ರೆ ನ್ಯಾಯಬೆಲೆ ಅಂಗಡಿಯವರು. ನ್ಯಾಯಬೆಲೆ ಅಂಗಡಿಯವರಲ್ರಿ. ಅಲ್ಲ, ಇದು ಬ್ಯಾಗ್ ಸೀಲೆ ಇದೆಯಲ್ಲ ಸರ್? ಇದು ಅಲ್ಲ, ಸೀಲ್ ಅಂದ್ರೆ ಅವರಿಗೆ ನಾವು ಒಬ್ಬರಿಗೆ 1 ಯೂನಿಟಿಗೆ 10 kg ಕೊಡ್ತಾ ಇದ್ದೇವೆ ಸರ್, ಒಂದು ಫ್ಯಾಮಿಲಿಗೆ. ಹಿಂಗಾಗಿ ಅದು ಫುಲ್ ಬ್ಯಾಗ್, ಜಾಸ್ತಿ ಜನ ಇದ್ರೆ ಬ್ಯಾಗ್ ಕೊಟ್ಬಿಡ್ತಿದ್ದಾರೆ ಅವ್ರು. ಹಂಗೇನ್ರ ಆಗಿರ್ಬೋದ್ರಿ ಇದು. ಅಲ್ಲ, ಒಂದು ಲೋಡ್ ಒಂದು ಪಡಿತರ ಅಂಗಡಿ ಒಳಗ ಏನಿರ್ತಾವಲ್ಲ ಅದು ಲೋಡ್ ಇದು ಏನೋ ನೋಡ್ಕೋಬೇಕು ನಾವು ಅವ್ರಿಗೆ ಏನಾಗತ್ತಂತ. ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.